ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ ತ್ರಯೋದಶ ಅಧ್ಯಾಯದಲ್ಲಿ 41ನೇ ಶ್ಲೋಕ. ಕಚ್ಚಿತ್ವಂ ನ ಬ್ರಾಹ್ಮಣಂ ಬಾಲಂ ಗಾಂ ವೃದ್ಧಂ ರೋಗಿಣಂ ಸ್ತ್ರೀಯಂ ಶರಣೋಪಸೃತಂ ಸತ್ವಂ ನಾತ್ಯಾಕ್ಷೀಹಿ ಶರಣಪ್ರದಃ. ಹಾಗೆ ಅಂತ ಅಂದ್ರೆ ಅರ್ಜುನ ದ್ವಾರಕಾಪಟ್ಟಣದಿಂದ ಬಂದಾಗ ಯುಧಿಷ್ಠಿರ ಅನೇಕ ಪ್ರಶ್ನೆಗಳನ್ನ ಮಾಡ್ತಾನೆ. ಯಾಕೆ ಕಾಂತಿಹೀನನಾಗಿ ಇದ್ದಿ, ಏನು ಕಾರಣ, ಹಾಗೆ ಅಂತ ಊಹೆ ಮಾಡ್ತಾ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಏನು ಕಚ್ಚಿತ್ವಂ ನ ಬ್ರಾಹ್ಮಣಂ, ಬ್ರಾಹ್ಮಣ ಏನಾದ್ರು ಕೇಳಿದ್ದು ಅದನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲವಾ? ಬ್ರಾಹ್ಮಣಾದಿ ಸತ್ವಂ ಪ್ರಾಣಿಜಾತಂ ಕಥಂಭೂತಂ ಶರಣ್ಯೋಪಸೃತಂ, ಯಾರು ಶರಣು ಬಂದ ರಕ್ಷಣೆ ಮಾಡುವಂತ ಶರಣು ಬಂದವರಿಗೆ ಅವ್ರಿಗೆ ಬೇಕಾದನ್ನ ಕೊಡ್ಬೇಕಾದ್ದು ಕ್ಷತ್ರಿಯರ ಧರ್ಮ. ಆ ರೀತಿಯಾಗಿ ಶರಣು ಬಂದವರಿಗೆ ಪ್ರತ್ಯುಪಕಾರ ಮಾಡ್ಲಿಕ್ಕೆ ಆಗದೆ ಬಂದ್ಬಿಟ್ಟಿಯಾ? ಬ್ರಾಹ್ಮಣರು ಇರ್ಬೋದು, ಬಾಲರು ಇರ್ಬೋದು, ಗಾಂ ವೃದ್ಧಂ ಆಕಳಿರ್ಬಹುದು, ವೃದ್ಧ ಯಾರ ವೃದ್ಧರು ಇರ್ಬಹುದು, ರೋಗಿಣಂ ರೋಗಿಗಳು ಇರ್ಬಹುದು, ಸ್ತ್ರೀಯರು, ಶರಣೋಪಸೃತಂ ಇವರೆಲ್ಲ ಶರಣು ಬಂದಾಗ ರಕ್ಷಣೆ ಮಾಡುವಂತ ಬಂದಾಗ ಉದಾಸೀನ ಮಾಡಬಾರದು. ಆ ರೀತಿಯಾಗಿ ಬಂದವರನ್ನ ಏನಾದ್ರು ಉದಾಸೀನ ಮಾಡಿದ್ಯಾ, ಅದರಿಂದ ನೀನು ಮುಖದಲ್ಲಿ ಕಾಂತಿಹೀನನಾಗಿದ್ಯಾ, ಹಾಗೆ ಅಂತ. ಕಚ್ಚಿತ್ವಂ ನಾಗಮೋ ಗಮ್ಯಾಂ ಗಮ್ಯಾಂ ವಾ ಸತ್ಕೃತಾಂ ಸ್ತ್ರಿಯಂ ಪರಾಜಿತೋ ವಾತ ಭವಾನ್ ನೋತ್ತಮೈರ್ನಾಧಮೈಃ ಪಥಿ ಅಗಮ್ಯಾಂ ವಿಧವಾಂ ನಿಷಿದ್ಧಂ ವಾ ಸ್ತ್ರಿಯಂ ನಾಗಮೋ ನ ಗತವಾನಸಿ ಕಿಂ. ಅಥವಾ ಎಷ್ಟು ಚೆನ್ನಾಗಿದೆ ನೋಡಿ. ನಾಗಮೋ ಗಮ್ಯಾಂ ವಿಧವಾ ಸ್ತ್ರೀಯರು, ಪರಸ್ತ್ರೀಯರು ಯಾರಾவது ರಕ್ಷಣೆಗೆ ಅಂತ ಬಂದಾಗ ನೀನು ರಕ್ಷಣೆಗೆ ಅಂತ ಹೋಗ್ಲಿಲ್ಲವಾ? ಅಥವಾ ಅಸತ್ಕೃತಾಂ ಸ್ತ್ರೀಯಂ ದುಷ್ಟ ಸ್ತ್ರೀಯರು, ಅವ್ರ ಜೊತೆಗೆ ಏನಾರು ಮಾತನಾಡಬೇಕಾದ ಪ್ರಸಂಗ ಬಂತ, ಹಾಗೆ ಅಂತೆಲ್ಲ ಕೇಳ್ತಾನೆ. ಅಥವಾ ಪರಾಜಿತೋವಾತ ಭವಾನ್ ನ ಉತ್ತಮೈಹಿ ನಾಧಮೈಹಿ, ಏನಾರು ನೀನು ಯುದ್ಧ ಮಾಡಿ ಏನಾರು ಸೋತೋಗ್ಬಿಟ್ಟಿಯಾ? ನಿನಗಿಂತ ದೊಡ್ಡವರಲ್ಲ, ನಿನಗಿಂತ ಕೆಳಗಿನವರು ಅಲ್ಲ, ನಿನಗೆ ಸಮಾನ ಆದವರು ಅಂತ ಯಾರು ಇರ್ತಾರೆ ಅವ್ರ ಜೊತೆಗೆ ಯುದ್ಧ ಮಾಡಿ ಏನಾದ್ರು ಸೋತೋಗ್ಬಿಟ್ಟಿಯಾ, ಅದರಿಂದ ಹೀಗಿದ್ಯಾ, ಹಾಗೆ ಅಂತ. ಅಪಿ ಸ್ವೇತ್ಪರ್ಯ ಭೃಂಕ್ತಾನಂ ಸಂಭೋಜ್ಯ ವೃದ್ಧ ಬಾಲಕಾನ್ ಜುಗುಪ್ಸಿತಂ ಕರ್ಮ ಕಿಂಚಿತ್ ಕೃತವಾನ್ ಅಸದಕ್ಷಮಂ. ತಿನ್ನಬಾರ್ದನ್ನ ಏನಾರು ತಿಂದ್ಬಿಟ್ಟಿಯಾ, ಭೋಗ ಮಾಡಬಾರ್ದನ್ನ ಏನಾರು ಭೋಗ ಮಾಡಿದೀಯಾ, ಅಥವಾ ಜುಗುಪ್ಸಿತಂ ಕರ್ಮ ಶಾಸ್ತ್ರ ನಿಷಿದ್ಧವಾದ ಬ್ರಹ್ಮಹತ್ಯ ಮುಂತಾದ ಏನಾರು ಕರ್ಮವನ್ನ ಮಾಡಿದೀಯಾ. ಕರ್ತುಂ ಅಯೋಗ್ಯಂ ಅಕ್ಷಮಂ ಅಂತ ಬರೀತಾರೆ ನೋಡಿ. ಕರ್ತುಂ ಅಯೋಗ್ಯಂ ಮಾಡಬಾರದ ಕೆಲಸವನ್ನ ಏನಾರು ಮಾಡಿದ್ಯಾ, ಯಾಕೆ ಹಿಂಗಿದ್ದಿ ಅಂತ ಪ್ರಶ್ನೆ. ಕಚ್ಚಿತ್ ಪ್ರೇಷ್ಠಮೇನಾಥ ಹೃದಯೇನಾತ್ಮ ಬಂಧುನಾ ಶೂನ್ಯೋಸಿ ರಹಿತೋ ನಿತ್ಯಂ ಮನ್ಯಸೇಥೇನ್ಯತಾ ಹಿರುಕ್. ನಿತ್ಯಂ ಸದಾ ಹೃದಯದಲ್ಲಿ ಅತಿ ಪ್ರಿಯನಾದ ಸ್ವಬಂಧುನ ನಮ್ಮ ಬಂಧುಗಳಾದ ಕೃಷ್ಣೇನ ರಹಿತೋಸಿ, ಕೃಷ್ಣ ಇಲ್ಲ ಅಂತ ಆಗ್ಬಿಡ್ತಾ ನಿಂಗೆ, ಅಂದ್ರೆ ಕೃಷ್ಣ ಪರಂಧಾಮಕ್ಕೆ ಏನಾರು ಹೋಗ್ಬಿಟ್ನಾ, ಅದರಿಂದ ಈ ರೀತಿಯಾಗಿ ಇದ್ಯಾ, ಕೊನೆಯಲ್ಲಿ ಕೇಳ್ತಾನೆ ನೋಡಿ. ಅದರಿಂದ ನೀನು ಆತ್ಮಶೂನ್ಯ ಭಾವನೆ, ಏನ್ ನನಗೆ ಲೋಕದಲ್ಲಿ ಏನವೇ ಇಲ್ಲ, ಅದರಿಂದ ನೀನು ಆ ಭಾವನೆಯಲ್ಲಿ ಇದ್ಯಾ, ಹಾಗೆ ಅಂತ. ಈ ರೀತಿಯಾಗಿ ಅನ್ಯತಾ ಹಿ ರುಕ್, ಈ ರೀತಿಯಾಗ ಕಾಂತಿ ಹಿಂದೆ ಕಳೆದಿಲ್ಲ. ಒಳ್ಳೆ ಕಾಂತಿಯುಕ್ತನಾಗಿ ಇರುವ ಅರ್ಜುನ ನೋಡೋದಕ್ಕೆ ಒಳ್ಳೆ ಸೌಂದರ್ಯ, ಆದ್ರೆ ಈ ರೀತಿಯಾಗಿ ಇದೆಯಲ್ಲೋ ಯಾಕೆ ಅಂತ ಅನೇಕ ಪ್ರಶ್ನೆಗಳನ್ನ ಮಾಡಿ ಯುಧಿಷ್ಠಿರ ಕೇಳಿದಾಗ ಅರ್ಜುನ ಅದಕ್ಕೆ ಉತ್ತರ ಕೊಡ್ತಾನೆ. ಇದು ಶ್ರೀಮದ್ ಭಾಗವತೆ ಪ್ರಥಮ ಸ್ಕಂದೆ ತ್ರಯೋದಶೋಧ್ಯಾಯ. ಇಲ್ಲಿಗೆ 13ನೇ ಅಧ್ಯಾಯ ಮುಗೀತು. ಇನ್ನು 14ನೇ ಅಧ್ಯಾಯ. ಸುತೋವಾಚ ಏವಂ ಕೃಷ್ಣ ಸಖ ಕೃಷ್ಣೋ ಭ್ರಾತ್ರ ರಾಜ್ಞಾ ವಿಕಲ್ಪಿತಃ ನಾಶಂಕಾಸ್ಪದಂ ರೂಪಂ ಕೃಷ್ಣ ವಿಶ್ಲೇಷಕರ್ಷಿತಃ. ಈ ರೀತಿಯಾಗಿ ಕೃಷ್ಣ ಸಖಃ, ಕೃಷ್ಣನ ಗೆಳೆಯನಾದ
ಅರ್ಜುನ ಸಹೋದರನಾದ ರಾಜನಾದ ಯುಧಿಷ್ಠಿರನಿಂದ ಈ ರೀತಿಯಾಗಿ ಅನೇಕ ವಿಕಲ್ಪ, ಇದೋ ಅದೋ ಇದೋ ಅದೋ ಅಂತ ಇದನ್ನ ವಿಕಲ್ಪ ಅಂತ ಕರೀತಾರೆ. ಈ ರೀತಿಯಾಗಿ ವಿಕಲ್ಪವನ್ನ ಮಾಡಿದಾಗ ನಾನಾ ಶಂಕಾಸ್ಪದಂ, ಏನೇನು ಶಂಕೆಗಳಿರ್ಬೋದು ಎಲ್ಲಾ ಶಂಕೆ ಮೇಲೆಯೂ ಯುಧಿಷ್ಠಿರ ಹೇಳ್ಬಿಟ್ಟ. ಅಂತ ಒಂದು ಪ್ರಶ್ನೆಗಳನ್ನ ಮಾಡಿದಾಗ ಕೃಷ್ಣ ವಿಶ್ಲೇಷ ಕರ್ಷಿತಃ, ಕೃಷ್ಣನ ವಿಯೋಗದಿಂದ ಅವನು ಭಾರಿ ಕರ್ಷಿತನಾಗಿದ್ದ, ಪರಂಧಾಮಕ್ಕೆ ಹೋಗಿದ್ದ, ಅದರಿಂದ ಭಾರಿ ಕರ್ಷಿತನಾಗಿದ್ದ ಅಂತ ಹೇಳ್ತಾರೆ. ಶೋಕಾಗ್ನಿಶುಷ್ಯ ವದ್ವದನ ಹೃತ್ಸರೋಜಂ ಹತಪ್ರಭಂ ವಿಭುಂ ತಮೇವಾನುಧ್ಯಾಯನ್ ಆಶಕ್ನೋ ಪ್ರತಿಭಾಷಿತುಂ. ಶೋಕಾಗ್ನಿ, ಶೋಕವೇ ಅಗ್ನಿ ಸುಡತಕ್ಕದ್ದು. ನಮಗೆ ಬರತಕ್ಕ ದುಃಖಗಳೇ ನಮ್ಮನ್ನ ಸುಟ್ಟಾಕ್ಬಿಡುತ್ತೆ. ಅಂತಹ ದುಃಖಗಳು ದೇವರು ಕೊಡ್ತಾನೆ ಮನಸ್ಸಿಗೆ. ಯಾಕೆ? ಇನ್ನಾದರೂ ವೈರಾಗ್ಯ ಬರಲಿ ಅಂತ ನಮಗೆ ದೇವರು ಕೊಟ್ಟದ್ದು. ಆದ್ರೆ ಅರ್ಜುನನಿಗೆ ಹಾಗಿಲ್ಲ. ಕೃಷ್ಣನ ವಿಯೋಗದಿಂದ, ಅದಕ್ಕೆ ಜ್ಞಾನಿಗಳು ಅಂತ ಹೇಳೋದು. ವಿಷಯದ ಮೇಲೆ ಅವರಿಗೆ ಆಸಕ್ತಿ ಇರೋದಿಲ್ಲ. ಕೃಷ್ಣ ಕಳೆದೋದನಲ್ಲ, ಅಂದ್ರೆ ವೈಕುಂಠಕ್ಕೆ ಹೋದನಲ್ಲ ಅಂತ. ಕೃಷ್ಣ ಕಳೆದು ಹೋಗಿಲ್ಲ, ಅಲ್ಲೇ ಇರ್ತಾನೆ, ಹೃದಯದಲ್ಲಿ ಸದಾ ವಾಸ ಮಾಡಿಕೊಂಡು ಇರ್ತಾನೆ. ಆದರೂ ಕಣ್ಣೆದುರಿಗೆ ಇದ್ದ ಕಳೆದೋದಲ್ಲ ಅಂತ ಒಂದು ದುಃಖ, ಶೋಕಾಗ್ನಿ. ಅದರಿಂದ ಅವನಿಂದ ಪ್ರತಿಭಾಷಿತುಂ ನಾಶಕ್ನೋತ್, ವಾಪಸ್ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲವಂತೆ. ಅರ್ಜುನನಿಂದ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಕೃಚ್ರೇನ ಸಂಸ್ತಂಭ್ಯ ಶುಚಃ ಪಾಣಿನಾಮೃಜ್ಯ ನೇತ್ರಜಂ ಪಾರೋಕ್ಷೇನ ಸಮುನ್ನದ್ಧ ಪ್ರಣಯೋತ್ಕಂಠ್ಯಕಾತರಃ. ಕಣ್ಣುಗಳನ್ನೆಲ್ಲ ಒರೆಸ್ಕೊಂಡು ಮನಸ್ಸಿಗೆ ಸಮಾಧಾನವನ್ನ ತಂದುಕೊಂಡು ಕಷ್ಟಪಟ್ಟುಕೊಂಡು ಸಮುನ್ನದ್ಧ ಪ್ರಣಯೋತ್ಕಂಠ್ಯ ಕಾತರಃ ಕದಾ ಅನುಪಶ್ಯೇಯಂ ಇತ್ಯಾದಿ. ಇವರಿಗೆ ಹೇಗೆ ತಿಳಿಸೋದು ಈ ವಿಚಾರವನ್ನೆಲ್ಲ ಹಾಗೆ ಅಂತ ತುಂಬಾ ಕಾತರದಿಂದ ಆ ವಿಚಾರವನ್ನ ಹೇಳಿದರು ಅಂತ. ಸಖ್ಯಂ ಮೈತ್ರೀಂ ಸೌಹೃದಂ ಚ ಸಾರಥ್ಯಾದಿಷು ಸಂಸ್ಮರನ್ ನೃಪಂ ಅಗ್ರಜಮಿತ್ಯಾಹ ಬಾಷ್ಪ ಗದ್ಗದಯಾ ಗಿರಾ. ಕೃಷ್ಣ ಅವನೇನಾಗಿದ್ದ? ಸಖ್ಯ, ಹಿತೋಪದೇಶ ಮಾಡುವವನಾಗಿದ್ದ. ಮೈತ್ರಿ, ಮಿತ್ರ ಭಾವನೆ. ಎಲ್ಲೆಲ್ಲಿ ಕ್ಲೇಶ ಬರುತ್ತದೋ ಅಂತ ಸಂದರ್ಭದಲ್ಲಿ ಕಷ್ಟ ಬಂದಾಗ ಕೈ ಹಿಡಿತಾರ ನೋಡಿ, ರಕ್ಷಣೆ ಮಾಡ್ತಾರ ನೋಡಿ, ನಿಜವಾದ ಮಿತ್ರರು ಅಂತಾರೆ. ಅಂತಹ ಮಿತ್ರನಾಗಿದ್ದ ಕೃಷ್ಣ. ಇನ್ನು ಸೌಹೃದ, ಪ್ರತ್ಯುಪಕಾರ ನಿರೀಕ್ಷೆ ಮಾಡದೆ ಉಪಕಾರವನ್ನು ಮಾಡ್ತಾ ಇದ್ದ ನೋಡಿ. ಇದೆಲ್ಲ ದೊಡ್ಡ ಗುಣಗಳು ಕೃಷ್ಣನಲ್ಲಿ ಕಲಿಬೇಕಾದ್ದು. ಸಖ್ಯ, ಯಾವ ಟೈಮಲ್ಲಿ ಯಾವುದು ಉಪದೇಶ ಮಾಡ್ಬೇಕು, ಹಿತೋಪದೇಶ ಅಂತಾರೆ. ಒಳ್ಳೆ ಹಿತವಾದ ಮಾತುಗಳನ್ನ ನುಡಿಬೇಕು. ಪ್ರೀತಿಯನ್ನ ತೋರಿಸ್ತೀವಿ ಅಂತ ಹೇಳಿ ಏನೇನೋ ಮಾತಾಡಬಾರ್ದು ಅಂತ. ಸಖ್ಯಂ, ಹಿತೋಪದೇಶಕಾರ. ಮತ್ತು ಮೈತ್ರಿ, ಕಷ್ಟ ಬಂದಾಗ ನಾವು ಕೂಡ ಸಹಾಯಕ್ಕೆ ಇದ್ದೀವಿ ಅಂತ ಸಹಾಯ ಮಾಡುವವರು, ಅವ್ರನ್ನ ಮೈತ್ರಿ, ಗೆಳೆಯರು ಅಂತ ಕರಿತೀವಿ. ಸಖ್ಯಂ ಮೈತ್ರಿಂ ಸೌಹೃದ. ಸೌಹೃದ ಅಂದ್ರೆ ಏನು ಉಪಕಾರ ಮಾಡಿದರೂ ಕೂಡ ಅದಕ್ಕೆ ಪ್ರತ್ಯುಪಕಾರ ನಿರೀಕ್ಷೆ ಮಾಡದೆ ಉಪಕಾರ ಮಾಡ್ತಾರೆ ನೋಡಿ, ಅಂಥವ್ರನ್ನ ಸೌಹೃದ ಉಳ್ಳವರು ಅಂತ ಕರೀತಾರೆ. ಇನ್ನು ಸಾರಥ್ಯಾದಿಷು, ಪರಮಾತ್ಮ ಮಾಡಿದ ಸಾರಥ್ಯಾದ ಮುಂತಾದ ಕೆಲಸಗಳನ್ನೆಲ್ಲ ಸ್ಮರಿಸುತ್ತಾ ಅರ್ಜುನ ತರಲಿಕ್ಕಾಗದೇ ಇದ್ರೂ ಕೂಡ ಬಾಷ್ಪ ಗದ್ಗದಯ, ಕಂಠದಿಂದ ಧ್ವನಿ ಬರ್ತಾನೇ ಇಲ್ಲ, ಆದರೂ ಅಳ್ತಾ ಮಾತಾಡ್ತಾರೆ ನೋಡಿ ಮಕ್ಕಳೆಲ್ಲ, ಆ ತರ ಅಳ್ತಾ ಮಾತನಾಡಿದ ಅಂತ. ಅರ್ಜುನ ಏನ್ ಹೇಳಿದ? ಅರ್ಜುನ ಉವಾಚ ವಂಚಿತೋಹಂ ಮಹಾರಾಜನ್ ಹರಿಣಾ ಬಂಧುರೂಪಿಣ ಏನ ಮೇ ಅಪಹೃತಂ ತೇಜ ದೇವ ವಿಸ್ಮಾಪನಂ ಮಹತ್. ವಂಚಿತಃ ಅಹಂ, ನಾನು ವಂಚಿತನಾಗಿದ್ದೇನೆ ಮಹಾರಾಜ. ಹರಿಣಾ ಬಂಧುರೂಪಿಣ, ನಮ್ಮ ಬಂಧುಗಳಾದ ಹರಿ, ಸಾಕ್ಷಾತ್ ಪರಮಾತ್ಮನೇ ಬಂಧುಗಳಾಗಿದ್ದಾನೆ ಅಂತ ಪರಮಾತ್ಮನಿಂದ ನಾನು ವಂಚಿತನಾಗಿದ್ದೇನೆ. ಯಾವ ಕೃಷ್ಣನಿಂದ ನನ್ನ ತೇಜಸ್ಸು, ಕೃಷ್ಣ ಹೋಗುವಾಗ ನನ್ನ ತೇಜಸ್ಸನ್ನು ಕೂಡ ಅಪಹಾರ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾನೆ. ದೇವ ವಿಸ್ಮಾಪನಂ ಮಹತ್, ದೇವಾನಾಮಪಿ ವಿಸ್ಮಯಂ ಆಪಯತಿ ಇತಿ, ವಿಸ್ಮಾಪಯತಿ ಇತಿ. ಈ ಒಂದು ವಿಚಾರ ದೇವತೆಗಳಿಗೂ ಕೂಡ ಆಶ್ಚರ್ಯವಾದದ್ದು. ಅಂತ ಒಂದು ಕೆಲಸವನ್ನ ಪರಮಾತ್ಮ ಇಲ್ಲಿ ಭೂಮಿಯಲ್ಲಿ ಮಾಡಿದ್ದು, ಅಂತ ಕೃಷ್ಣನ ಅಗಲಿಕೆಯಿಂದ ನಾನು ವಂಚಿತನಾಗಿದ್ದೇನೆ. ಯಸ್ಯ ಕ್ಷಣ ವಿಯೋಗೇನ ಲೋಕೋ ಹ್ಯಪ್ರಿಯ ದರ್ಶನ ಉಕ್ತೇನ ರಹಿತೋ ಹ್ಯೇಷ ಮೃತಕ ಕ್ರೋಚ್ಯತೆ ಯಥಾ. ಒಂದು ಕ್ಷಣ ಕೃಷ್ಣನ ಬಿಡ್ಲಿಕ್ಕೆ ಆಗಿಲ್ಲ. ಅಪ್ರಿಯ ದರ್ಶನ ಅಮಂಗಳಂ ಪಶ್ಯತಿ ಇತಿ ಯಸ್ಮಾತ್ ತಸ್ಮಾತ್ ಶೂನ್ಯತ್ವ. ಯಾವ ಕೃಷ್ಣ ಇಲ್ಲದೆ ಇಡೀ ಲೋಕ ನನಗೆ ಅಪ್ರಿಯವಾಗ್ತಾ ಇದೆ. ಯಾವುದನ್ನು ನೋಡೋದಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಅಪ್ರಿಯ ದರ್ಶನಂ. ನಮಗೆ ನೋಡಿ ಕೃಷ್ಣನ ಬಿಟ್ಟು ಉಳಿದದೆಲ್ಲ ನೋಡ್ಬೇಕಂದ್ರೆ ಭಾರಿ ಪ್ರಿಯ.
ಕೃಷ್ಣನನ್ನ ನೋಡ್ಬೇಕು ಅಂದ್ರೆ ಅಪ್ರಿಯ. ಆದ್ರೆ ಅರ್ಜುನನಿಗೆ ನೋಡಿ ಅಪ್ರಿಯ ದರ್ಶನಂ, ಕೃಷ್ಣನನ್ನು ಬಿಟ್ಟು ಉಳಿದ ಜಗತ್ತನ್ನ ನೋಡೋದಕ್ಕೆ ಅವನಿಗೆ ಅಪ್ರಿಯವಾಯ್ತಂತೆ. ಅಪ್ರಿಯ ದರ್ಶನ. ಉಕ್ತೇನ ರಹಿತೋ ಹೇಷಃ, ಹೇಗೆ ಶರೀರದಲ್ಲಿ ಪ್ರಾಣ ಇದ್ರೆ ಆ ದೇಹ ಚಂದ, ಪ್ರಾಣ ಇಲ್ಲದ ದೇಹ ಹೇಗೋ ಹಾಗೆ ನಾನು ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಯತ್ ಸಂಶ್ರಯಾದ್ ದ್ರುಪದಗೇಹೇ ಉಪಾಗತಾನಾಂ ರಾಜ್ಞಾಂ ಸ್ವಯಂವರಮುಖೇ ಸ್ಮರದುರ್ಮದಾನಾಂ ತೇಜೋಹೃತಂ ಖಲು ಮಯಾ ವಿಹತಶ್ಚ ಮತ್ಸ್ಯಃ ಸಜ್ಜೀಕೃತೇನ ಧನುಷಾ ಅಧಿಗತಾ ಚ ಕೃಷ್ಣ. ಆ ಕೃಷ್ಣನಿಂದ ತನಗೇನೇನು ಉಪಕಾರ ಆಯಿತು ಎಲ್ಲವನ್ನ ಸ್ಮರಿಸ್ಕೋತಾ ಇದ್ದಾನೆ ಅರ್ಜುನ. ಯತ್ ಸಂಶ್ರಯಾತ್, ಯಾವ ಕೃಷ್ಣನ ಬಲದಿಂದ ದ್ರುಪದಗೇಹೇ ಉಪಾಗತಾನಾಂ ರಾಜ್ಞಾಂ, ಸ್ವಯಂವರ ಕಾಲದಲ್ಲಿ ಅನೇಕ ರಾಜರು ಬಂದಿದ್ರು ದ್ರೌಪದಿ ದೇವಿಯ ಸ್ವಯಂವರ ಕಾಲದಲ್ಲಿ. ಆ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಸೋಲಿಸಿ ಸ್ಮರ ದುರ್ಮದಾನಾಂ, ಜರಾಸಂಧ ಮುಂತಾದವರನ್ನು ಕೂಡ ಸೋಲಿಸಿ ತೇಜೋಹೃತಂ ಕಲುಮಯ, ಅವರ ತೇಜಸ್ಸನ್ನೆಲ್ಲ ನಾನು ಅಪಹಾರ ಮಾಡಿಬಿಟ್ಟಿದ್ದೇನೆ. ವಿಹತಶ್ಚ ಮತ್ಸ್ಯ, ಆ ಮತ್ಸ್ಯ ಯಂತ್ರ ಮೇಲೆ ತಿರುಗ್ತಾ ಇರ್ತದೆ, ಆ ಮತ್ಸ್ಯ ಯಂತ್ರವನ್ನ ಭೇದಿಸಬೇಕು ಅಂತ ಪಣ ಇಟ್ಟಿದ್ರು ದ್ರುಪದ ರಾಜ. ಅದನ್ನು ಕೂಡ ಆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಮಾಡಿದೆ. ಧನುಷ ಬಾಣ ಬಿಲ್ಲಿನಿಂದ ಮಾಡಿದ್ದು. ಅಧಿಗತಾಚ ಕೃಷ್ಣ, ವೇದ ಅಧ್ಯಯನವತ್ ಆದರೇನ ಪ್ರಾಪ್ತ. ಹೇಗೆ ವೇದ ಅಧ್ಯಯನ ಆದರದಿಂದ ಮಾಡಿದರೆ ನಮಗೆ ಸಿಗ್ತದೋ ಅದೇ ರೀತಿಯಾಗಿ ಆ ದ್ರೌಪದಿ ದೇವಿ ನಮಗೆ ಸಿಕ್ಕಿದ್ದು ಕೃಷ್ಣನ ಅನುಗ್ರಹದಿಂದ ಸಿಕ್ಕಿದ್ದು ಅಂತ ಕೃಷ್ಣನನ್ನು ನಾನು ಕಳ್ಕೊಂಡೆ ಅಂತ ಒಟ್ಟು ಅಭಿಪ್ರಾಯ. ಯತ್ ಸನ್ನಿಧಾವಹಮು ಕಾಂಡವಮಗ್ನಯೇದಾಮಿಂದ್ರಂಚ ಸಾಮರಗಣಂ ತರಸಾ ವಿಜಿತ್ಯ ಲಬ್ಧಾ ಸಭಾಮಯ ಕೃತಾದ್ಭುತ ಶಿಲ್ಪಮಾಯ ದಿಗ್ಭ್ಯೋ ಹರನ್ ನೃಪತಯೋ ಬಲಿಮಧ್ವರೇತೆ. ತದನಂತರ ದ್ರೌಪದಿ ಸ್ವಯಂವರ ನಂತರ ಕೃಷ್ಣನ ಮಾಡಿದ ಅನುಗ್ರಹ ನೋಡಿ. ಯತ್ ಸನ್ನಿಧಾವಹಮು ಖಾಂಡವಂ ಅಗ್ನಯೇದಾದ್, ಆ ಖಾಂಡವನ ದಹನ, ಖಾಂಡವ ಅಂತ ಒಂದು ವನ, ಅದನ್ನ ಅಗ್ನಿದೇವರು ಬಂದು ಪ್ರಾರ್ಥನೆ ಮಾಡಿದರು ಇಂದ್ರನ ಅರ್ಜುನನ ಹತ್ರ. ನಾನು ದಹನ ಮಾಡ್ತೇನೆ, ನಾನು ದಹನ ಮಾಡುವ ಸಂದರ್ಭದಲ್ಲಿ ಇಂದ್ರ ಬಂದು ಮಳೆ ಸುರಿಸಿ ಆ ಖಾಂಡವ ವನ ದಹನ ಆಗದಂತೆ ಮಾಡ್ತಾ ಇದ್ದಾನೆ. ಆದ್ರೆ ಬ್ರಹ್ಮದೇವರು ನನಗೆ ಹೇಳಿದ್ದಾರೆ, ನನಗೆ ಹೊಟ್ಟೆಯಲ್ಲಿ ತೊಂದರೆ ಇದೆ, ಖಾಂಡವನ ದಹನ ಮಾಡು, ನಿನಗೆ ಹೊಟ್ಟೆ ಶೂಲಿ ಪರಿಹಾರ ಆಗ್ತದೆ ಅಂತ ಬ್ರಹ್ಮದೇವರು ಹೇಳಿದ್ದರು. ಆದರೆ ಖಾಂಡವನ ದಹನ ಮಾಡ್ಲಿಕ್ಕಾಗಲ್ಲ ಅಂತ ಅನೇಕ ಬಾರಿ ಪ್ರಯತ್ನ ಪಟ್ಟರೂ ಕೂಡ ಇಂದ್ರದೇವರು ಮಳೆ, ಹೌದು ಅವರ ವನ ಅದು, ಖಾಂಡವನ ಇಂದ್ರದೇವರ ವನ, ಅದರಿಂದ ನನಗೆ ಅನುಗ್ರಹ ಮಾಡು ಅಂತ ಅರ್ಜುನನಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ ಅಗ್ನಿದೇವರು. ಆ ಸಂದರ್ಭದಲ್ಲಿ ಕೃಷ್ಣನ ಪಕ್ಕದಲ್ಲೇ ಇರ್ತಾನೆ, ಮಾಡು ಒಪ್ಪಿಗೋ ಹಾಗೆ ಅಂತ ಕೃಷ್ಣನ ಪ್ರೋತ್ಸಾಹದ ಮೇಲೆಗೆ, ಅನುಗ್ರಹ ಮೇಲೆಗೆ ನಾನು ಆ ಅಗ್ನಿದೇವರಿಗೆ ಆ ಖಾಂಡವವನ್ನು ಕೊಟ್ಟೆ. ಆ ಸಂದರ್ಭದಲ್ಲಿ ಇಂದ್ರಾದಿ ದೇವತೆಗಳು ಅವ್ರ ನನ್ನ ಜೊತೆಗೆ ಯುದ್ಧಕ್ಕೆ ಬಂದರು. ಯುದ್ಧಕ್ಕೆ ಬಂದಾಗಲೂ ಕೂಡ ಕೃಷ್ಣನ ಅನುಗ್ರಹದಿಂದ ನಾನು ಅವರೆಲ್ಲರನ್ನು ಕೂಡ ಸೋಲಿಸಿದೆ. ತದನಂತರ ಮಯಸಭೆ, ಮಯಸಭೆಯನ್ನು ಕೂಡ ಕೃಷ್ಣನ ಅನುಗ್ರಹದಿಂದಲೇ ನಾವು ಪಡೆದದ್ದು. ಅದ್ಭುತ ಶಿಲ್ಪ ಮಾಯಾ, ಅದ್ಭುತವಾದ ಶಿಲ್ಪಗಳು, ಮಾಯಾ ಶಕ್ತಿಯಿಂದ ತುಂಬಿದ ಆ ಸಭೆ. ಅಂಥ ಮತ್ತು ಕರಂದದುಹು ಬಲಿಂ ಅಧ್ವರೆ, ರಾಜಸೂಯಾಗದಲ್ಲಿ ಅನೇಕ ರಾಜರ ಹತ್ರ ಹೋಗಿ ನಾನು ಧನ ಸಂಪಾದನೆ ಮಾಡ್ಕೊಂಡ್ ಬಂದೆ, ಅದರಿಂದಲೇ ನನಗೆ ಧನಂಜಯ ಅಂತ ಹೆಸರು. ಅನೇಕ ಧನ ಸಂಪತ್ತನ್ನ ನಾನು ಸಂಗ್ರಹ ಮಾಡಿದ್ದುಂಟು ಕೃಷ್ಣನ ಅನುಗ್ರಹದಿಂದ. ಅಂತ ಕೃಷ್ಣ ನಮ್ಮನ್ನು ಅಗಲಿದ್ದಾನೆ ಅಂತ ಅರ್ಜುನನ ದುಃಖ. ಯತ್ಸನ್ನಿಧೌ ನೃಪಶಿರೋಂಗ್ರಿ ಮಹನ್ಮಖಾರ್ತಂ ಆರ್ಯೋನುಜಸ್ತವ ಗದಾಯುಧ ಸತ್ವವೀರ್ಯ ತೇನಾಹೃತ ಪ್ರಮಥನಾಥ ಮಖಾಯ ಭೂಪ ಯನ್ಮೋಚಿತ ವ್ಯದಯನ್ ಬಲಿಮಧ್ವರೇತೆ. ಯತ್ ಸನ್ನಿಧೌ, ಯಾವ ಪರಮಾತ್ಮನ ಸನ್ನಿಧಲ್ಲಿ ಜರಾಸಂಧ ಮುಂತಾದವರನ್ನು ಮಹನ್ಮಖಾರ್ಥಂ, ಶ್ರೇಷ್ಠವಾದ ರಾಸು ಯಾಗವನ್ನು ನಾವು ಮಾಡಿದ್ದೀವಿ ಅಂತ ಪರಮಾತ್ಮನ ಅನುಗ್ರಹದಿಂದಲೇ ಆಯ್ತದು. ಆರ್ಯೋ ಅನುಜಸ್ತವ ಗದಾಯುಧ ಸತ್ವವೀರ್ಯ, ಆ ಗದಾಯುಧದಿಂದ ನಿನ್ನ ಸಹೋದರ ಯಾರು ಭೀಮಸೇನ ದೇವರು ಕೃಷ್ಣನ ಅನುಗ್ರಹದಿಂದ ಜರಾಸಂಧ ಮುಂತಾದವರನ್ನೆಲ್ಲ ಸಂಹಾರ ಮಾಡಿದರು. ತೇನಾಹೃತ ಜರಾಸಂಧೇನ ಗೃಹೀತಾ ಪ್ರಮಥನಾಥ ಮಖಾಯ ಭೂಪಾಹ, ಅವರ ಹಸುವನ್ನೇ
ಪ್ರಾಣವನ್ನೇ ಭೀಮಸೇನ ದೇವರು ತೆಗೆದರು ಜರಾಸಂಧನದ್ದು. ಮೋಚಿತ ವ್ಯದನಯನ್ ಬಲಿ ಮಧ್ವರೇತೆ. ಇನ್ನು ಅನೇಕ ರಾಜರನ್ನೆಲ್ಲ ಸೋಲಿಸಿ ಭೀಮಸೇನ ದೇವರು ಕೂಡ ಆ ಬಲಿಯನ್ನ, ಧನವನ್ನ ರಾಜಸೂಯಾಗದಲ್ಲಿ ಸಂಗ್ರಹ ಮಾಡಿದರು ಕೃಷ್ಣನ ಅನುಗ್ರಹದಿಂದ. ಅಂತಹ ಕೃಷ್ಣ ನಮ್ಮನ್ನ ಅಗಲಿದ್ದಾನೆ ಅಂತ. ಪತ್ನ್ಯಾಸ್ತವಾಪಿ ಮಖಕ್ಲುಪ್ತ ಮಹಾಭಿಷೇಕ ಶ್ಲಾಘಿಷ್ಟ ಚಾರು ಕಬರಂ ಕಿತವೈ ಸಭಾಯಾಂ ಸ್ಪೃಷ್ಟಂ ವಿಕೀರ್ಯ ಪದಯೋ ಪತಿತಾಶ್ರುಮುಖ್ಯೋ ಯೈಸ್ತತ್ ಸ್ತ್ರೀಯೋ ನ್ಯಕೃತ ತತ್ಸ ವಿಮುಕ್ತಕೇಶ್ಯಃ. ಪತ್ನ್ಯಾಹ ತವಾಪಿ, ನಿನ್ನ ಪತ್ನಿ ಅಂದ್ರೆ ಯಾರು? ದ್ರೌಪದಿ ದೇವಿ. ಅವರು ಕೂಡ ಆ ಕೃಷ್ಣನ ಅನುಗ್ರಹದಿಂದಲೇ ಆ ರಾಜಸೂಯ ಯಾಗದಲ್ಲಿ ನಿನ್ನ ಪಕ್ಕದಲ್ಲಿ ಕುಳಿತು ಅಭಿಷೇಕವನ್ನ, ಮಹಾಭಿಷೇಕ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಯಾಕೆಂದ್ರೆ ಶಿಶುಪಾಲ ಮುಂತಾದವರು ಅಲ್ಲಿ ಬಂದು ತೊಂದರೆ ಮಾಡ್ತಾ ಇದ್ರು. ಅದರಿಂದ ಕೃಷ್ಣನ ಅನುಗ್ರಹದಿಂದ ಆ ಯಜ್ಞ ಪರಿಸಮಾಪ್ತಿಯಾಗಿ ಆ ಪಟ್ಟಾಭಿಷೇಕ, ರಾಜ್ಯಾಭಿಷೇಕ ಅಂದ್ರೆ ಅವಭೃತ ಸ್ನಾನ ಅಂತ ಏನ್ ಕರೀತಾರೆ, ಯಜ್ಞದ ಕೊನೆಯಲ್ಲಿ ಮಾಡತಕ್ಕದ್ದು ಮಹಾಭಿಷೇಕ, ಅದನ್ನ ಮಾಡ್ಲಿಕ್ಕಾಯ್ತು ಆ ಕೃಷ್ಣನ ಅನುಗ್ರಹದಿಂದ. ಇನ್ನು ತದನಂತರ ಜೂಜಾಟ ಆಗುವಾಗ ಆ ದ್ರೌಪದಿ ದೇವಿ ಕೂದಲನ್ನೆಲ್ಲ ಬಿಚ್ಚಿಟ್ಟಿದ್ಲು. ಕೂದಲಿನ ಗಂಟು, ಜಡೆ ಹಾಕೊಳ್ಳೋದಿಲ್ಲ ಹಾಗೆ ಅಂತ ಪ್ರತಿಜ್ಞೆ ಮಾಡಿದ್ರು. ಆ ಸಭೆಯಲ್ಲಿ ದುಶ್ಯಾಸನ ಯಾವಾಗ ಅವಮಾನ ಮಾಡಿದ ಆ ಸಭೆಯಲ್ಲಿ ಕೂದಲನ್ನ ಬಂಧನ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು. ಕಣ್ಣೀರು ಸುರಿಸ್ತಾ ಬಂದ್ರು. ಏಸ್ತತ್ ಸ್ತ್ರೀಯೋ ನ್ಯಕೃತ ತತ್ಸ ವಿಮುಕ್ತ ಕೇಶ್ಯ. ಅಂತ ಸಂದರ್ಭದಲ್ಲಿ ಕೃಷ್ಣನೇ ದ್ರೌಪದಿ ದೇವಿಯನ್ನ ಸಾಂತ್ವನ ಮಾಡಿ, ಹೇಗೆ ನೀನು ಈಗ ಕೂದಲನ್ನ ಬಂಧನದಿಂದ ಜಡೆ ಹಾಕೊಳ್ಳದೇ ಇದೆಯೋ ಅದೇ ರೀತಿಯಾಗಿ ಕೌರವರ ಸ್ತ್ರೀಯರನ್ನು ಕೂಡ ಇದೇ ರೀತಿಯಾಗಿ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಎಲ್ಲರನ್ನು ಕೂಡ ಯುದ್ಧದಲ್ಲಿ ಪರಮಾತ್ಮ ಸಂಹಾರ ಮಾಡಿದ್ದುಂಟು. ಆ ತರ ಸಾಂತ್ವನ ಮಾಡಿದ ಕೃಷ್ಣ ನಮ್ಮನ್ನ ಅಗಲಿದ್ದಾನೆ ಹಾಗೆ ಅಂತ ಹೆಜ್ಜೆ ಹೆಜ್ಜೆಗೂ ಪಾಂಡವರ ಚರಿತ್ರೆ ನೋಡಿದರೆ ಕೃಷ್ಣನ ಅನುಗ್ರಹ ಎತ್ತಿ ಕಾಣ್ತಾ ಇದೆ ನೋಡಿ ನಮಗೆ. ಆ ರೀತಿಯಾಗಿ ಅದಕ್ಕೆ ಇದು ಪಾಂಡವರ ಕತೆ, ಮಹಾಭಾರತ ಕತೆ ಅಂದ್ರೆ ಅದು ಕೃಷ್ಣನ ಪರಾಕ್ರಮವನ್ನು ಹೇಳುವ ಕಥೆ. ಅದು ಕೌರವರ ಪಾಂಡವರ ಜಗಳದ ಕಥೆ ಅಲ್ಲ. ಅದು ಹೆಜ್ಜೆ ಹೆಜ್ಜೆಗೂ ಕೃಷ್ಣ ಎಷ್ಟೆಷ್ಟು ಅನುಗ್ರಹ ಮಾಡಿದಾನೆ ಧರ್ಮರಾಜನ ಮೇಲೆ, ಭೀಮಸೇನ ದೇವರ ಮೇಲೆ, ಅರ್ಜುನನ ಮೇಲೆ ಹಾಗೆಂಬ ಅದನ್ನ ಅರ್ಜುನನ ಬಾಯಿಯಿಂದ ನಾವು ಕೇಳ್ತೀವಿ ಈಗ. ಈ ರೀತಿಯಾಗಿ ಯುದ್ಧ ವನಕ್ಕೆ ಹೋಗುವ ಸಂದರ್ಭ ಅಷ್ಟರ ತನಕ ಅವರು ವಿಚಾರವನ್ನ ಅರ್ಜುನ ಹೇಳಿದ್ದಾರೆ. ಇನ್ನು ಕೆಲವು ಮಾತುಗಳು ಬರುತ್ತದೆ, ಅದನ್ನ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.